ನಮಸ್ಕಾರ ವೀಕ್ಷಕರೇ, ನಮ್ಮ ನಡೆ ಹುನಗುಂದ ತಾಲೂಕಿನ ಬೆಳಗಲ್ ಗ್ರಾಮ ಪಂಚಾಯಿತಿಯತ್ತ ಬೆಳಗಲ್ ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆದಿದೆ ಅಂತ ನಾವು ಆರೋಪಿಸಿರುವ ಕಾರಣ ಹುನಗುಂದ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕರು ಆದ ಶ್ರೀ ಮುರಳೀಧರ್ ದೇಶಪಾಂಡೆ ಅವರು ಹುನಗುಂದ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಆದ ಸುಭಾಷ್ ಸುಲ್ಪಿ ಅವರನ್ನ ತನಿಖಾಧಿಕಾರಿಗಳಾಗಿ ನೇಮಿಸಿದ್ದಾರೆ. ತನಿಖಾಧಿಕಾರಿಗಳು ನಮಗೆ ಮತ್ತು ಬೆಳಗಲ್ ಪಂಚಾಯಿತಿ ಕಾರ್ಯನಿರ್ವಾಹಕರು ಆದ ಮೈಲಾರಪ್ಪ ಅಸಂಖ್ಯ ಅವರನ್ನ ವಿಚಾರಣೆ ಮಾಡಲು ಬೆಳಗಲ್ ಪಂಚಾಯಿತಿಗೆ 27/12/2023 ಮಧ್ಯಾಹ್ನ 3 ಗಂಟೆಗೆ ಬರಲು ಸೂಚನೆ ನೀಡಿದರು. ನಾವು ಎಲ್ಲ ದಾಖಲಾತಿಗಳ ಜೊತೆಗೆ ಹೋಗಿ ತನಿಖಾಧಿಕಾರಿಗಳಿಗೆ ಒಪ್ಪಿಸಿದೆವು. ಆದರೆ ಮೈಲಾರಪ್ಪ ಅಸಂಖ್ಯ ಅವರು ದಾಖಲೆಗಳನ್ನು ಕೊಡಲು ಕಾಲಾವಕಾಶ ಕೇಳಿ ತನಿಖಾಧಿಕಾರಿಗಳಿಗೆ ಪತ್ರ ಸಲ್ಲಿಸಿದ್ರು. ತನಿಖಾಧಿಕಾರಿ ಸುಭಾಷ್ ಸುಲ್ಪಿ ಅವರು ಕಾಲಾವಕಾಶ ಕೊಡಲು ಒಪ್ಪಿದ್ರು. ನಂತರ ಅವರು ನಮಗೆ ಅದೇ ಕಾರಣ ಹೇಳಿ ತನಿಖೆಯನ್ನ ಮುಂದೂಡಿದ್ರು. ಮುಂದಿನ ತನಿಖಾ ದಿನಾಂಕ ಸೂಚಿಸುವುದಾಗಿ ತನಿಖಾಧಿಕಾರಿಗಳು ನಮಗೆ ಪತ್ರ ನೀಡಿದ್ದಾರೆ. ಮುಂದಿನ ಪಂಚಾಯತ್ನೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಶಿಕ್ಷಣ ಇಲಾಖೆ ಇಳಕಲ್ ಮತ್ತು ಹುನಗುಂದ ತಾಲೂಕಿನಲ್ಲಿ ಒಟ್ಟು ಶಾಲೆಗಳ ಸಂಖ್ಯೆ ಎಷ್ಟು? ಸರ್ಕಾರಿ ಶಾಲೆಗಳು ಎಷ್ಟು? ಖಾಸಗಿ ಶಾಲೆಗಳು ಎಷ್ಟು? ಖಾಸಗಿ ಶಾಲೆಗೆ ಸರ್ಕಾರದ ನಿಯಮಗಳೇನು? ಸರ್ಕಾರ ಸೂಚಿಸಿರುವ ನಿಯಮಗಳನ್ನು ಪಾಲಿಸುತ್ತಿದೆಯಾ ಖಾಸಗಿ ಶಾಲೆಗಳು? ಹಂತ ಹಂತವಾಗಿ ನೋಡೋಣ ಅತಿ ಶೀಘ್ರದಲ್ಲಿ.